ಬೆಂಗಳೂರಿನ ಬೇಬಿ ಕೇರ್ನಲ್ಲಿ ಕಂದಮ್ಮಗಳಿಗೆ ಚಿತ್ರಹಿಂಸೆಯನ್ನ ನೀಡಲಾಗ್ತಾ ಇದೆ. ಸೊಸೈಟಿ ಜನರಲ್ ಬೇಬಿ ಕೇರ್ನ ಸಿಬ್ಬಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಬೆಂಗಳೂರಿನ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ ಬೇಬಿ ಕೇರ್ ಸೆಂಟರ್. ಮಕ್ಕಳು ಅಳುವಾಗ ಗಲಾಟೆ ಮಾಡಿದಾಗ ಚಿತ್ರಹಿಂಸೆಯನ್ನ ಕೊಡ್ತಾರ್ರಿ ಇವರು. ವಿಡಿಯೋ ಸಾಕ್ಷಿ ಸಮೇತ ಮಕ್ಕಳ ಸಹಾಯವಾಣಿಗೆ ದೂರನ್ನ ನೀಡಲಾಗಿದೆ. ದೂರು ಹಿನ್ನೆಲೆ HAL ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ 5 ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. BNS ಮತ್ತು ಬಾಲ ಅಪರಾಧಿ ನ್ಯಾಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸದ್ಯ ವಿಡಿಯೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಬೆಂಗಳೂರಿನ ಬೇಬಿ ಕೇರ್ನಲ್ಲಿ ಕಂದಮ್ಮಗಳಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಲಿಟ್ರಲಿ ಸೊಸೈಟಿ ಜನರಲ್ ಬೇಬಿ ಕೇರ್. ಯಾವ ಬೇಬಿ ಕೇರ್ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದೀವಿ ನಾವು. ಸೊಸೈಟಿ ಜನರಲ್ ಬೇಬಿ ಕೇರ್ನ ಸಿಬ್ಬಂದಿ ಮಕ್ಕಳ ಮೇಲೆ ದರ್ಪವನ್ನ ಮೆರಿತಾರೆ. ಈಗ ಅವ್ರ ಮೇಲೆ, ಆ ಸಿಬ್ಬಂದಿಗಳ ಮೇಲೆ, 5 ಜನ ಸಿಬ್ಬಂದಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಬ್ರೂಕ್ ಫೀಲ್ಡ್ ನಲ್ಲಿರುವಂತ ಬೇಬಿ ಕೇರ್ ಸೆಂಟರ್ ಇದು. ಮಕ್ಕಳು ಅಂತ ಅಂದ್ರೆ ಅಳ್ತವೆ, ಗಲಾಟೆ ಮಾಡ್ತವೆ, ಕಿರಿಕಿರಿ ಮಾಡ್ತವೆ, ಹಂಗಂತ ಚಿತ್ರಹಿಂಸೆ ಕೊಡೋದಾ? ಸುಮ್ಮನೆ ಇರ್ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ಬೇಬಿ ಕೇರ್ ಇರೋದೇ ಮಕ್ಕಳನ್ನ ಕೇರ್ ಮಾಡೋದಕ್ಕಲ್ವಾ? ಮಕ್ಕಳು ಅಳ್ತವೆ, ಕಿರಿಕಿರಿ ಮಾಡ್ತವೆ ಅನ್ನೋ ಕಾರಣಕ್ಕೆ ಅವುಗಳಿಗೆ ಕಟ್ ಹಾಕಿ ಚಿತ್ರಹಿಂಸೆ ಕೊಡೋದು, ಈ ಹಿಂದೆ ಕೂಡ ಇಂಥ ಘಟನೆಗಳನ್ನು ನಾವು ನೋಡಿದ್ದೀವಿ. ಇಲ್ಲಿ ಬೇಕಾಬಿಟ್ಟಿ ವರ್ತನೆ ಮಾಡ್ತಾರೆ ಅಂತ ಅಂದರೆ ಹೆಂಗೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಬೆಂಗಳೂರಿನ ಮಾರತಹಳ್ಳಿ ಸಮೀಪ ಇರ್ತಕ್ಕಂಥ ಕುಂದಲಹಳ್ಳಿ ಗೇಟ್ ಅಲ್ಲಿರ್ತಕ್ಕಂಥ ಒಂದು ಕ್ಯಾಬ್ ಜೆಮಿನಿ ಅಂತಕ್ಕಂಥ ಖಾಸಗಿ ಕಂಪನಿ ಆವರಣದಲ್ಲಿ ಒಂದು ಸೊಸೈಟಿ ಚೈಲ್ಡ್ ಕೇರ್ ಅಂತಕ್ಕಂಥ ಒಂದು ಮಕ್ಕಳ ಬೇಬಿ ಕೇರ್ ಸೆಂಟರ್ ಅನ್ನ ನಡೆಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ 5 ಜನ ಸಿಬ್ಬಂದಿ ಮಂಜುಳಾ, ವಿಜಯಲಕ್ಷ್ಮಿ ಜೊತೆಗೆ ಭವಾನಿ, ಸಿಂಧು
ಹಾಗೂ ಬಿಂದು ಅಂತಕ್ಕಂಥ ಈ 5 ಜನ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರನ್ನ ಲಾಲನೆ ಪಾಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ನಾವ್ ಹೇಳ್ದಾಗೆ ಬೆಂಗಳೂರಿನ ವೇಗದ ಜೀವನದಲ್ಲಿ ಏನು ಸಾಫ್ಟ್ವೇರ್ ಕಂಪನಿಗೆ ಹೋಗ್ತಕ್ಕಂಥ ಗಂಡ ಹೆಂಡತಿ ಮಕ್ಕಳನ್ನ ಆ ಬೇಬಿ ಕೇರ್ಗೆ ಬಿಟ್ಟರೆ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ತಿಂಡಿ ತಿನ್ಸೋದಿರ್ಬೋದು, ಜೊತೆಗೆ ಮಲಗಿಸೋದು, ನಿದ್ದೆ ಮಾಡಿಸೋದು, ಇವೆಲ್ಲವನ್ನ ನೋಡ್ಕೊಳ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಬಿಡ್ತಾರೆ. ಆದ್ರೆ ಇಲ್ಲಿ ಅವರ ತಂದೆ ತಾಯಿ ಮೇಲೆ ಆಸೆ ಆಗಿ ಅವರು ಅಳ್ತಾ ಇರ್ತಕ್ಕಂಥ ಅಥವಾ ನಿದ್ರೆ ಬಂದಿಲ್ಲ ಅಂತಕ್ಕಂಥ ಸಂದರ್ಭ ಅಳೋದು, ಈ ಚಿಕ್ಕ ಮಕ್ಕಳು ಅಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಮಾಧಾನ ಪಡಿಸೋ ಬದಲಿಗೆ ಅವರನ್ನ ಯಾವ ರೀತಿಯಾಗಿ ಅಲ್ಲಿ ನಡೆಸ್ಕೊಳ್ತಾ ಇದ್ರು ಅನ್ನೋ ಒಂದು ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಪ್ರತಿಯೊಬ್ಬ ಪೋಷಕರಿಗೂ ಇದನ್ನ ನೋಡಿ ತಿಳ್ಕೊಬೇಕು. ನಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಆಗ್ಲಿ ನಾವೇ ನೋಡ್ಕೊಳ್ಬೇಕು. ನಾವು ಒಂದು ವೇಳೆ ಶಿಫ್ಟ್ ಬದಲಾಯಿಸಿ ನಮ್ಮ ಮಕ್ಕಳನ್ನ ನಾವೇ ಕೇರ್ ತಗೊಂಡ್ರೆ ಸೂಕ್ತ ಅಂತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಕೇವಲ ಮಕ್ಕಳ ಮೇಲೆ ಹಿಂಸೆ ಮಾಡ್ತಾ ಇದೆ ಅನ್ನೋ ಒಂದು ಮಾತ್ರ ಪಾಯಿಂಟ್ಸ್ ಅನ್ನ ಹಾಕಿದೀವಿ ರಾಮ್. ಇಲ್ಲಿ ಅವರು ದಾಖಲು ಮಾಡಿರ್ತಕ್ಕಂಥ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನ ಹೇಳೋದಾದ್ರೆ, ಯಾವ್ದಾದ್ರು ಮಗು ಅಳೋದನ್ನ ನೋಡಿದಂತ ಈ ಸಿಬ್ಬಂದಿ ಒಂದು ಆ ಮಗುವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬಟ್ಟೆಗಳನ್ನ ವಾಶ್ ಮಾಡೋಂತ ವಾಷಿಂಗ್ ಮಿಷಿನ್ ಒಳಗಡೆ ಹಾಕ್ತಾ ಇದ್ರು. ಆ ವಾಷಿಂಗ್ ಮಿಷಿನ್ ಗೆ ಹಾಕಿ ಅವರು ಅದನ್ನ ತಿರುಗಿಸುವಂತ ಕೆಲಸ, ಒಂದು ರೌಂಡ್ ಅಥವಾ 2 ರೌಂಡ್ ತಿರುಗಿಸಿ ಭಯ ಬೀಳಿಸುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಏನು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಅವರನ್ನ ಭಯ ಪಡಿಸ್ತಾ ಇದ್ರು, ಅದರಿಂದ ಬೆಚ್ಚಿ ಬೀಳ್ತಕ್ಕಂತ ಮಕ್ಕಳು ನಾವು ಕಿರ್ಚೋದನ್ನ ಸಹ ನೋಡ್ತಾ ಇದ್ದೀವಿ. ಮತ್ತೊಂದು ಹಂತಕ್ಕೆ ಹೋಗ್ತಕ್ಕಂಥವ್ರು ಈ ವೆಸ್ಟರ್ನ್ ಏನು ವಾಶ್ ಬೇಸಿನ್ ಇರುತ್ತೆ, ಆ ಟಾಯ್ಲೆಟ್ ಕ್ಯಾಬ್ ಇದೇನಿರುತ್ತೆ ಬೇಸಿನ್, ಅದರಲ್ಲಿ ಇವರನ್ನ ಮಗುವನ್ನ ಹಾಕಿ ಹಿಂಸೆ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ರು. ಅದು ದೃಶ್ಯಾವಳಿಯಲ್ಲಿ ನಾವು ನೋಡ್ತಾ ಇದೀವಿ. ಈ ಒಂದು ವಿಡಿಯೋವನ್ನ ಯಾರು ಅಲ್ಲಿ ಚಿತ್ರೀಕರಣ ಮಾಡ್ಕೊಂಡಂತವ್ರು CWC ಮೆಂಬರ್ ಆಗಿರ್ತಕ್ಕಂಥವ್ರಿಗೆ ಒಂದು ವಾಟ್ಸ್ಆಪ್ ಮುಖಾಂತರ ಕಳ್ಸಿಕೊಡ್ತಾರೆ. ಅವರು ಆ ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ಈ ಒಂದು ಕ್ಯಾಬ್ ಜೆಮಿನಿ ಪ್ರೈವೇಟ್ ಲಿಮಿಟೆಡ್ ಏನ್ ಖಾಸಗಿ ಕಂಪನಿ ಇದೆ ಅದರ ಆವರಣದಲ್ಲಿ ನಡೀತಕ್ಕಂಥ ಈ ಚೈಲ್ಡ್ ಕೇರ್ ಸೆಂಟರ್ ಅಲ್ಲಿ ಈ ರೀತಿಯಾಗಿ ಮಕ್ಕಳನ್ನ ನೋಡ್ಕೊಳ್ಳುವಂತ ನೆಪದಲ್ಲಿ ಅವರನ್ನ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ದೂರನ್ನ ವಿಡಿಯೋ ಸಾಕ್ಷಿಗಳ ಸಮೇತ ಈಗ HL ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ವಿಡಿಯೋಗಳನ್ನ ಪರಿಶೀಲನೆ ಮಾಡಿರ್ತಕ್ಕಂಥ HL ಪೊಲೀಸರು ಈಗ ಜುವೆನಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ಈಗ 5 ಜನ ಆರೋಪಿಗಳು, ಅಂದ್ರೆ ಈ ಏನು ಬೇಬಿ ಕೇರ್ ಸೆಂಟರ್ ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು ಅವರ ಮೇಲೆ JJ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿ ಬಂಧಿಸುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಇಲ್ಲಿ ಆ ಮಕ್ಕಳು ಅಳ್ತಾ ಇದ್ರು, ಅವ್ರ ಮೇಲೆ ಹಲ್ಲೆ ಮಾಡೋದು ಅಥವಾ ಬುದ್ಧಿ ಅಂದ್ರೆ ಮಕ್ಕಳನ್ನ ಯಾವ ರೀತಿ ಸಮಾಧಾನ ಪಡ್ಬೇಕು, ಏನೋ ಒಂದು ಆಟಿಕೆ ಕೊಡೋದು ಅಥವಾ ತಿಂಡಿ ಕೊಡೋದು, ಈ ರೀತಿಯಾಗಿ ಸಮಾಧಾನ ಪಡಿಸಿ ಅವರನ್ನ ಅಳುವನ್ನ ನಿಲ್ಸ್ಬೇಕಾಗಿತ್ತು. ಆದ್ರೆ ಇವರು ಮತ್ತಷ್ಟು ಜಾಸ್ತಿ ಹಿಂಸೆನ ಕೊಟ್ಟು ಆ ಮಕ್ಕಳನ್ನ ಭಯಭೀತರನ್ನಾಗಿ ಮಾಡಿ ಎಷ್ಟೋ ಜನ ಅಲ್ಲಿ ದಾಖಲಾಗಿರ್ತಕ್ಕಂತ ಅಲ್ಲಿಗೆ ಏನು ಕೇರ್ ಮಾಡ್ತಾರೆ ಅಂತ ದಾಖಲಿಸಿದಂತ ಮಕ್ಕಳು ಇವತ್ತು ಜ್ವರ ಬಂದು ಅಥವಾ ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳು ಬಂದು ಇವತ್ತು ಅಡ್ಮಿಟ್ ಆಗಿದ್ದಾರೆ. ಆ ಪೋಷಕರಿಗೆ ಇವರು ಮಾಡ್ತಾ ಇರ್ತಕ್ಕಂಥ ಈ ಕೃತ್ಯ ಗೊತ್ತಿರ್ಲಿಲ್ಲ. ಈಗ ಯಾವಾಗ ಈ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆ, ಆ ಒಂದು ಬೇಬಿ ಕೇರ್ ಸೆಂಟರ್ ಅಲ್ಲಿ ಮಕ್ಕಳನ್ನ ದಾಖಲು ಮಾಡಿದಂತ ಪ್ರತಿಯೊಬ್ಬ ಪೋಷಕರಿಗೂ ಸಹ ಮತ್ತಷ್ಟು ಆಕ್ರೋಶ ಬರುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆದ್ರೆ ಈಗ ಏನು CWC ಅಂದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಸದಸ್ಯರು ಕೊಟ್ಟಂತ ದೂರಿನ ಆಧಾರದ ಮೇಲೆ 5 ಜನ ಸಿಬ್ಬಂದಿ ಏನು ಅಲ್ಲಿ ನೋಡ್ಕೊಳ್ತಾ ಇದ್ದವ್ರ ಮೇಲೆ ಸಿಂಧು, ಬಿಂದು, ಜೊತೆಗೆ ಮಂಜುಳಾ, ಏನು ವೆಂಕಟಲಕ್ಷ್ಮಿ ಇವರೆಲ್ಲ ಇದ್ದಾರೆ, ಅವರ ಮೇಲೆ JJ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನೋಡಿದಂತ ಪ್ರತಿಯೊಬ್ಬ ಪೋಷಕರು, ನಾನು ಆಗ್ಲೇ ಹೇಳ್ದೆ, ತಮ್ಮ ಮಕ್ಕಳನ್ನ ಎಷ್ಟೇ ಕಷ್ಟ ಆದ್ರೂ ತಮ್ಮ ಮನೆಯಲ್ಲೇ ಇಟ್ಕೊಂಡು ನಮ್ಮ ಬಿಡುವಿನ ಸಮಯದಲ್ಲಿ ಅವರನ್ನ ಕೇರ್ ಮಾಡ್ಬೇಕು. ಅಥವಾ ಬೇರೆ ಯಾರಾದ್ರೂ ಸಂಬಂಧಿ, ನಮ್ಮ ತಾಯಿನೋ ತಂದೆನೋ ಅವ್ರ ಅಜ್ಜಿನೋ ಇಂಥವರನ್ನ ಮನೆಯಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ ಅವರನ್ನ ಎಲ್ಲೋ ದೂರ ಇಟ್ಟು ಅವರನ್ನ ಮಕ್ಕಳನ್ನ ಕೇರ್ಲೆಸ್ ಮಾಡೋ ಬದಲಿಗೆ ಈ ಒಂದು ಫ್ಯಾಮಿಲಿಯಲ್ಲಿ ಇಟ್ಕೊಂಡು ಅವರ ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅಂತ. ಯಾಕಂದ್ರೆ ಒಂದು ಮಗುವನ್ನ ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿ ಇವರು ಮೋಟರ್ ಆನ್ ಮಾಡ್ತಾರೆ ಅನ್ನೋದಾದ್ರೆ ಎಷ್ಟು ಕ್ರೂರತ್ವ ಅಲ್ಲಿರ್ತಕ್ಕಂತ ಹೆಂಗಸರಲ್ಲಿ ಇದೆ ಅಂತಕ್ಕಂಥ. ಯಾಕಂದ್ರೆ ಹೆಣ್ಣನ್ನ ಆ ಜಾಗದಲ್ಲಿ ಯಾರಾದ್ರು ಗಂಡು ಮಕ್ಕಳು ಹಾಕಿದ್ರೆ ಸರಿಯಾಗಿ ಮಕ್ಕಳನ್ನ ನೋಡ್ಕೊಳ್ಳಲ್ಲ, ಹೆಂಗಸರಾದ್ರೆ ನೋಡ್ಕೊಳ್ತಾರೆ. ಆದ್ರೆ ಇವರು ಹೆಣ್ಣಲ್ಲ, ಬೇರೆ ಏನ್ ಅನ್ಬೋದು ಅನ್ನೋದು ಅವ್ರಿಗೆ ಯಾವ ರೀತಿಯಾಗಿ ಕರಿಬೇಕು ಅನ್ನೋ ಒಂದು ಪದವು ಸಹ ಬರ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮಕ್ಕಳನ್ನ ಅವರೇ ಶೌಚಾಲಯಕ್ಕೆ ಹೋಗ್ತಕ್ಕಂತ ಒಂದು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಹಾಕ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಯಾವ ಪೋಷಕರು ತಮ್ಮ ಮಕ್ಕಳನ್ನ ಬೇಬಿ ಕೇರ್ ಸೆಂಟರ್ಗೆ ಸೇರಿಸಿದಿರಿ ಅವರೆಲ್ಲರೂ ಸಹ ಒಂದು ಸುತ್ತು ಅಲ್ಲಿ ಅವಲೋಕನ ಮಾಡ್ತಕ್ಕಂಥದ್ದು. ಒಮ್ಮೊಮ್ಮೆ ಬಿಸಿ ಟೈಮ್ ಶೆಡ್ಯೂಲ್ ಅಲ್ಲಿ ಗೇಟ್ ಹತ್ರ ಕರ್ಕೊಂಡ್ ಬರ್ತಾರೆ, ಇವ್ರು ಮನೆ ಕರ್ಕೊಂಡು ಹೊರಟೋಗ್ತಾರೆ. ಆದ್ರೆ ಆ ಮಗು ಅಲ್ಲಿ ಯಾವ ರೀತಿಯಾಗಿ ಸಂತೋಷವಾಗಿ ಕಾಲ ಕಳೀತಾ ಇದೆಯಾ ಅಥವಾ ಚಿತ್ರಹಿಂಸೆಯಾಗಿ ಪಡ್ಕೊಂಡು ಕಾಲ ಕಳೀತಾ ಇದೆಯಾ ಅದನ್ನ
ಕೇಳಬೇಕಾಗುತ್ತೆ. ಇವರು ಸಹ ಬೇಬಿ ಕೇರ್ ಸೆಂಟರ್ಗೆ ಹೋಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಜೊತೆಗೆ ಅಲ್ಲಿರ್ತಕ್ಕಂಥ CCTVಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಅವರ ಮಕ್ಕಳು ಎಷ್ಟು ಸೇಫ್ ಆಗಿದ್ದಾರೆ ಈ ಬೇಬಿ ಕೇರ್ ಸೆಂಟರ್ಗಳಲ್ಲಿ ಅನ್ನೋದು ಆ ಬೆಳಕಿಗೆ ಬರುತ್ತೆ. ಈಗ ಸದ್ಯ ಈ 5 ಜನ ಏನು ತಮಾಷೆಗೆ ಮಾಡಿದ್ರು ಅಥವಾ ಒಬ್ಬರೊಬ್ರು ಅಲ್ಲಿ ನಾವು ನೋಡ್ತಾ ಇದೀವಿ ಅವ್ರು ಮಾಡ್ತಾರೆ ಅಳತೆ ಅಂತ ಒಂದು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಹಾಕೋದು, ಅಲ್ಲಿ ಬರ್ತಕ್ಕಂಥ ನೀರಿನ ಪೈಪ್ ಅನ್ನ ಮಕ್ಕಳ ಬಾಯಿಗೆ ಇಟ್ಟು ಜೋರಾಗಿ ನೀರು ಬಿಡ್ತಕ್ಕಂಥದ್ದು. ಇದು ಯಾವ ರೀತಿ ಇದೇನು ಆ ಮಕ್ಕಳನ್ನ ಪಾಲನೆ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇದೆ ಅನ್ನೋದು ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡ್ಕೊಳ್ಳಾಗುತ್ತೆ. ಹೀಗಾಗಿ ಮೊದಲಿಗೆ ಇನ್ನು ಯಾವಾಗ ದೂರು ಬಂತೋ ಕೂಡಲೇ ಎಚ್ಚೆತ್ತಂತ ಪೊಲೀಸರು ಅವರ ಮೇಲೆ JJ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿ ಈಗ ಬಂಧಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದರಿಂದ ಏನು ಕೇವಲ ಆ ಮಕ್ಕಳಿಗೆ ಮಾತ್ರ ಆಯ್ತು ಅನ್ನೋದಲ್ಲ, ಇದು ಇಡೀ ಸಮಾಜದಲ್ಲಿರ್ತಕ್ಕಂಥ ಯಾರು ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಬೇಬಿ ಕೇರ್ ಸೆಂಟರ್ಗೆ ಕಳಿಸ್ತಾರೆ ಅವರು ಈ ಒಂದು ವಿಡಿಯೋ ಈ ಸುದ್ದಿಯನ್ನ ನೋಡಿ ತಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ನಿರ್ಲಕ್ಷ್ಯವನ್ನ ಸರಿಪಡಿಸ್ಕೊಂಡು ಅವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದೇ ನಮ್ಮ ಕಳಕಳಿಯಾಗಿದೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.